Hi friends, welcome back to my YouTube channel Samik Vlogs. So finally ನಾವು ನಮ್ಮ ಏರ್ಪೋರ್ಟ್ ಇಂದ ನಮ್ಮ ಸ್ಟೇಗೆ ತಲುಪಿದ್ವಿ. ಸೊ ಕ್ವಿಕ್ ಆಗಿ ಚೆಕ್ ಇನ್ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ಗೆ ತಲುಪಿದ್ವಿ. ರೂಮ್ ಅಂತೂ ಏನು ಸೂಪರ್ ಅಂಡ್ ಸ್ಪೇಷಿಯಸ್ ಆಗಿತ್ತು ಗೊತ್ತಾ? ಜಸ್ಟ್ ಹ್ಯಾವ್ ಅ ಲುಕ್. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಶಾರ್ಟ್ ಆ್ಯಂಡ್ ಸ್ವೀಟ್ ರೂಮ್ ಟೂರ್. ನಾನು ವಾಶ್ರೂಮ್ದೆಲ್ಲ ಹಾಕಕ್ಕೆ ಹೋಗಿಲ್ಲ, ಜಸ್ಟ್ ನಿಮಗೆ ಲಿವಿಂಗ್ ಸ್ಪೇಸ್ ಥರ ಒಂದಿತ್ತು ಮತ್ತು ಅಟ್ಯಾಚ್ಡ್ ವಿತ್ ಬೆಡ್ ಸೈಡ್ ಇತ್ತು. ಸೊ ಆಮೇಲೆ ನಾವು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಮೇಲ್ಗಡೆನೇ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಸ್ವಲ್ಪ ತಿನ್ನೋಣ ಅಂತ ಬಂದ್ವಿ. ಸೊ ನಮ್ಮದು ಪ್ಯಾಕೇಜ್ ಕಡೆಯಿಂದ ಆ್ಯಕ್ಟಿವಿಟಿ ಇದ್ದಿದ್ದು ನೈಟ್ ಡಿನ್ನರ್ಗೆ ಚಾವ್ ಫ್ರೇಯಾ ರಿವರಲ್ಲಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇದ್ದ ಕಾರಣದಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಸಿಟಿ ಟೂರ್ ಮಾಡೋಣ ಅಂತ ಬಂದ್ವಿ. ಸೊ ಫೈನಲಿ ನಾವಿಲ್ಲಿ ರೀಚ್ ಆಗಿರೋದು ಟರ್ಮಿನಲ್ 21 ಮಾಲ್. ಸೊ ಇಲ್ಲಿ ಡಿನ್ನರ್ ಕ್ರೂಸ್ಗೆ ಹೋಗೋದಕ್ಕೆ ನಾವು ಈ ಮಾಲ್ಗೆ ರೀಚ್ ಆಗಬೇಕಾಗುತ್ತೆ. ಸೊ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ, ಖುಷಿ ಆಗಿದ್ದು ಏನಂದರೆ ಎಲ್ಲಿ ನೋಡಿದ್ರು ನಮ್ಮ ಇಂಡಿಯನ್ಸೇ ಇದ್ದರು. ಇಂಡಿಯನ್ಸ್ ನೋಡಿ ಥೈಲ್ಯಾಂಡಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇಲ್ಲಿ ಅಕ್ಕಪಕ್ಕ ಸ್ಟೇಟ್ಸ್ಗೆ ಹೋದ್ರೇ ನಮ್ಮ ಕನ್ನಡದವ್ರು ನೋಡಿದ್ರೆ ಖುಷಿ ಆಗುತ್ತೆ, ಇನ್ನು ಹೊರದೇಶಕ್ಕೆ ಹೋಗಿ ಸಿಕ್ಕಿದಾಗ ಖುಷಿ ಆಗದೆ ಇರುತ್ತಾ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ವೆರೈಟಿ ಆಫ್ ಕ್ರೂಸಸ್ ಇತ್ತು ಗೊತ್ತಾ. ಸೊ ನಾವಲ್ಲಿ ಸೆಲೆಕ್ಟ್ ಮಾಡಿದ್ದು ಯಾವುದಂದರೆ ಇಂಡಿಯನ್ ಬಫೆ, ಇಂಡಿಯನ್ ಫುಡ್ ಸಿಗೋವಂಥ ಕ್ರೂಸು ಫ್ರೆಂಡ್ಸ್. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಐಕಾನ್ ಸಿಯಮ್ ಮಾಲ್. ಇದು ಬ್ಯಾಂಕಾಕ್ನದ್ದು ಮೋಸ್ಟ್ ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲ ಸಿಗೋವಂಥ ಮಾಲ್ ಆಗಿದೆ. ಸೊ ಫಸ್ಟ್ ಏನಂದರೆ ಈ ಚಾವ್ ಫ್ರೇಯಾ ರಿವರ್ ಕ್ರೂಸ್ಗೆ ಪಿಕಪ್ ಅಲ್ಲಿಂದ ಆಯ್ತಂತೆ. ಸೊ ಕ್ರೌಡ್ ಏನೋ ಜಾಸ್ತಿ ಆಯಿತು ಅಂತ ಇವಾಗ ಟರ್ಮಿನಲ್ 21 ಮಾಲ್ಗೆ ಶಿಫ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಿಮಗೆ ಡಿನ್ನರ್ ಕ್ರೂಸ್ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೈಟ್ ಟೈಮ್ ಅಂತ ಏನು ಇಷ್ಟ ಇಲ್ಲ ಅಂತಂದರೆ, ಇನ್ನೊಂದು ಏನಂದರೆ ಡೇ ಟೈಮಲ್ಲೂ ನೀವು ಆಪ್ಷನಲಾಗಿ ತೊಗೋಬೋದು. ಸೊ ಡೇ ಟೈಮ್ ಕ್ರೂಸ್ ಹೆಂಗೆ ಅಂದರೆ ಆಲ್ ಓವರ್ ಫುಲ್ ಬ್ಯಾಂಕಾಕ್ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಚಾವ್ ಫ್ರೇಯಾ ರಿವರು. ಸೊ ಎಲ್ಲೆಲ್ಲಿ ಟೂರಿಸ್ಟ್ ಸ್ಪಾಟ್ಸ್ ಸಿಗುತ್ತೆ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಪಿಕ್ ಮಾಡ್ತಾರೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರೋದು ದ ವಾಟ್ ಅರುಣ್, ದ ಬ್ಯಾಂಕಾಕ್ನ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ 2 ಫ್ಲೋರ್ಸ್ ಇತ್ತು, ಒಂದು ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರ್ಗೆ ಬಂದ್ರೂ ನಮ್ಮ ಕನ್ನಡ ಹಾಡು ರನ್ ಆಗ್ತಿತ್ತು, ಟಾಪ್ ಫ್ಲೋರ್ಗೆ ಹೋದರೂ ಕನ್ನಡ ರನ್ ಆಗ್ತಿತ್ತು. ಎಷ್ಟು ಖುಷಿ ಆಯಿತು ನೋಡಿ ನಮ್ಮ ಕನ್ನಡ ಸಾಂಗ್, ಅದು ಚಂದನ್ ಶೆಟ್ಟಿ ಸಾಂಗ್ ಅಂದರೆ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸು. ಚಾವ್ ಫ್ರೇಯಾ ರಿವರ್ ಕ್ರೂಸಲ್ಲಂತೂ ನಮ್ಮ ಕನ್ನಡದವ್ರದ್ದೇ ಹವಾ ಅಂತ ಹೇಳಿದ್ರು ತಪ್ಪಾಗಲ್ಲ, ಅಷ್ಟು ಮಜಾ ಮಾಡಿದ್ರು.